ಹಾಯ್, ಐ ಆಮ್ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ನಿಮಗೆ ಬ್ರೇನ್ ಆಫ್ ದ ಕಂಪ್ಯೂಟರ್ ಆರ್ ಮೊಬೈಲ್ ಅಂದರೆ ಪ್ರೊಸೆಸರ್ ಬಗ್ಗೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಯಾವ ಬ್ರ್ಯಾಂಡ್ ಚೂಸ್ ಮಾಡಬೇಕು, ಯಾವ ಥರ ಪ್ರೊಸೆಸರ್ನ ನಾವು ತೊಗೊಬೇಕು, ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಾವು ಪ್ರೊಸೆಸರ್ನ ಬ್ರೇನ್ ಆಫ್ ದ ಕಂಪ್ಯೂಟರ್ ಅಂತೀವಿ. ಏನಕ್ಕೆ ಅಂದರೆ ಅದು ನಾವು ಕೊಟ್ಟೋ ಇನ್ಪುಟ್ನ, ಸಿಸ್ಟಮ್ ನಾವು ಕೊಡೋ ಇನ್ಪುಟನ್ನು ಇಲ್ಲ ಮೊಬೈಲಲ್ಲಿ ಕೊಡೋ ಇನ್ಪುಟನ್ನು ಅದು ಪ್ರೋಸೆಸ್ ಮಾಡಿಬಿಟ್ಟು ನಮಗೆ ಔಟ್ಪುಟ್ ಕೊಡುತ್ತೆ. ಅದಕ್ಕೆ ನಾವು ಅದಕ್ಕೆ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತೀವಿ. ನಮ್ಮ ಹ್ಯೂಮನ್ ಬ್ರೈನ್ ಯಾವ ಥರ ವರ್ಕ್ ಮಾಡುತ್ತೋ, ಮನುಷ್ಯನ ಬ್ರೈನ್ ಯಾವ ಥರ ವರ್ಕ್ ಮಾಡುತ್ತೋ ಅದೇ ಥರ ಈ ಪ್ರೊಸೆಸರ್ ಕೂಡ ಸಿಸ್ಟಮಲ್ಲಿ ಇಲ್ಲ ಮೊಬೈಲಲ್ಲಿ ವರ್ಕ್ ಮಾಡುತ್ತೆ. ಓಕೆ, ನಾನು ನಿಮಗೆ ಇವತ್ತು ಮೊಬೈಲ್ ಪ್ರೊಸೆಸರ್ ಬಗ್ಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊಬೈಲ್ ಪ್ರೊಸೆಸರಲ್ಲಿ ಮೇನ್ ಬ್ರ್ಯಾಂಡ್ ಇರೋದು ಕ್ವಾಲ್ಕಾಮ್ ಮತ್ತು ಮೀಡಿಯಾಟೆಕ್. ಫಸ್ಟ್ ನಾನು ಮೀಡಿಯಾಟೆಕ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೀಡಿಯಾಟೆಕ್ಕು ವೆರಿ ಚೀಪ್, ಅಂದರೆ ಕಮ್ಮಿ ದುಡ್ಡಿಗೆ ಬರೋ ಪ್ರೊಸೆಸರ್ ಅದು ಮೀಡಿಯಾಟೆಕ್ಕು. ಅವ್ರು ಜಸ್ಟು ಅವ್ರ ಆರ್ಕಿಟೆಕ್ಚರ್ ಬಗ್ಗೆ ಜಾಸ್ತಿ ಆರ್ಕಿಟೆಕ್ಚರ್ ಬಗ್ಗೆ ಜಾಸ್ತಿ ಅವರು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಲ್ಲ. ಅವರು ಜಸ್ಟ್ ಬೆಂಚ್ ಮಾರ್ಕ್, ಅಂದರೆ ನಿಮಗೆ ಪ್ರೊಸೆಸಿಂಗ್ ಅಂದರೆ ನಿಮಗೆ ಪರ್ಫಾರ್ಮೆನ್ಸ್ ನೋಡ್ತಾರೆ. ಅವರು ಆರ್ಕಿಟೆಕ್ಚರ್ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಲ್ಲ. ಅದರಿಂದ ಅದು ತುಂಬ ಹೀಟ್ ಆಗುತ್ತೆ. ಅವರು ಜಾಸ್ತಿ ಕೋರ್ ಮಾಡೋದಕ್ಕೆ ನೋಡ್ತಾರೆ. ಲೈಕ್ ಇಲೋ X10, ಇಲೋ X20, ಇಲೋ X25 ಅಂತ ಪ್ರೊಸೆಸರ್ಗಳಿದೆ. ಅದರಿಂದ ಅದಕ್ಕೆ ಹೀಟ್ ಡೆಸಿಪೇಷನ್ ತುಂಬ ಕಮ್ಮಿ ಇರುತ್ತೆ ಅದರಲ್ಲಿ, ಅಂದರೆ ಹೀಟ್ ಡೆಸಿಪೇಷನ್ ಆಗಲ್ಲ. ಅದರಿಂದ ಮೊಬೈಲು ತುಂಬ ಹೀಟ್ ಆಗುತ್ತೆ. ಅದು ನೀವು ನೋಡ್ಬೋದು. ಕಮ್ಮಿ ದುಡ್ಡಿನ ಮೊಬೈಲ್ ಅಂದರೆ ಈಗ ಮೈಕ್ರೋಮ್ಯಾಕ್ಸ್ ಮೊಬೈಲ್ ಇರ್ಬೋದು, ಮೀಡಿಯಾಟೆಕ್ ಪ್ರೊಸೆಸರ್ ಹಾಕಿರ್ತಾರೆ. ಅದರಲ್ಲಿ ಅದಕ್ಕೆ ದುಡ್ಡು ಕಮ್ಮಿ ಇರುತ್ತೆ, ರೇಟ್ ಕಮ್ಮಿ ಇರುತ್ತೆ ಮೈಕ್ರೋಮ್ಯಾಕ್ಸ್ ಮೊಬೈಲ್ಗಳಲ್ಲಿ. ಏನಕ್ಕೆ ಅಂದರೆ ಅದು ಮೀಡಿಯಾಟೆಕ್ ಪ್ರೊಸೆಸರ್ ಯೂಸ್ ಮಾಡಿರ್ತಾರೆ. ಏನಕ್ಕೆ ಅಂದರೆ ಕ್ವಾಲ್ಕಾಮ್ ಪ್ರೊಸೆಸರ್ಗಳು ತುಂಬ ರೇಟ್ ಜಾಸ್ತಿ. ಏನಕ್ಕೆ ಅಂದರೆ ಅವರು ಅದರಲ್ಲಿ ಆರ್ಕಿಟೆಕ್ಚರನ್ನು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿರ್ತಾರೆ. ಆ್ಯಂಡ್ ಅದು ಹೀಟ್ ಡಿಸಿಪೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಅದರಲ್ಲಿ. ಲೈಕ್ ಸ್ನ್ಯಾಪ್ಡ್ರ್ಯಾಗನ್ 200 ಇರ್ಬೋದು, 400, 410, 450, 800, 801, 810, ಈಗ 830, 820 ಎಲ್ಲ ಬಂದಿದೆ. ಅದರಲ್ಲಿ ಅವರು ಆರ್ಕಿಟೆಕ್ಚರು ಮತ್ತು ಎಲ್ಲ ಹೀಟ್ ಡೆಸಿಪೇಷನ್ ಎಲ್ಲ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿರ್ತಾರೆ. ಬಟ್ ನೀವು ಮೀಡಿಯಾಟೆಕ್ಕಿಗೆ ಬಂದರೆ ಅದರಲ್ಲಿ ಆ ಥರ ಇರಲ್ಲ. ಅವರು ತುಂಬ ಚೀಪಾಗಿ ಬಿಲ್ಡ್ ಮಾಡ್ತಾರೆ. ನೀವೀಗ ಈ ಮೀಡಿಯಾಟೆಕ್ ಮತ್ತು ಕ್ವಾಲ್ಕಾಮನ್ನು ನೀವು ಸಿಸ್ಟಮ್ ಅಂದರೆ ಕಂಪ್ಯೂಟರ್ ಪ್ರೊಸೆಸರ್ಗಳಿಗೆ ಕಂಪೇರ್ ಮಾಡೋದಾದರೆ, ನೀವು ಮೇನ್ ಕಂಪ್ಯೂಟರಲ್ಲಿ 2 ಪ್ರೊಸೆಸರ್ಗಳಿದೆ, 2 ಬ್ರ್ಯಾಂಡ್ ಇದೆ ಮೇಯ್ನು, AMD ಆ್ಯಂಡ್ ಇಂಟೆಲ್. ನೀವು ಕಂಪೇರ್ ಮಾಡೋದಾದರೆ ಮೊಬೈಲ್ ಮತ್ತು ಸಿಸ್ಟಮ್ ಪ್ರೊಸೆಸರ್ನ ಮೀಡಿಯಾಟೆಕ್ಕನ್ನು ನೀವು AMD ಕಂಪೇರ್ ಮಾಡ್ಬೋದು. ಅದೇ ರೀತಿ ಕ್ವಾಲ್ಕಾಮ್ ನಾವು ಇಂಟೆಲ್ ಪ್ರೊಸೆಸರ್ಗಳಿಗೆ ಕಂಪೇರ್ ಮಾಡ್ಬೋದು. ನಾನು ನಿಮ್ಗೆ ಹೇಳೋದೇನು ಅಂದರೆ, ನೀವು ಮೊಬೈಲ್ ಪ್ರೊಸೆಸರ್ ನೀವು ಮೊಬೈಲ್ ತೊಗೊಳ್ಬೇಕಾದ್ರೆ ಮೇಯ್ನ್ ಪ್ರೊಸೆಸರ್ ನೋಡಬೇಕಾಗಿರೋದು ಮೀಡಿಯಾಟೆಕ್ ಇಲ್ಲ ಕ್ವಾಲ್ಕಾಮ್ ಇದೆಯಾ, ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇದೆಯಾ ಇಲ್ಲ ಮೀಡಿಯಾಟೆಕ್ ಪ್ರೊಸೆಸರ್ ಇದೆಯಾ ಅಂತ ನೀವು ಫಸ್ಟು ನೋಡಿ. ಮೀಡಿಯಾಟೆಕ್ಕಿಂತ ಕ್ವಾಲ್ಕಾಮ್ ಪ್ರೊಸೆಸರ್ ಏನಾದರೂ ಇದೆ ಅಂದರೆ ಮೊಬೈಲ್ನ ಅದನ್ನು ಪ್ರಿಫರ್ ಮಾಡಿದ್ದೀವಿ. ನಾನು ಮೀಡಿಯಾಟೆಕ್ ಚೆನ್ನಾಗಿಲ್ಲ ಅಂದರೆ ಅದು ತುಂಬ ಪರ್ಫಾರ್ಮೆನ್ಸ್ ಯಾವುದು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ. ನಿಮಗೆ ಚೀಪ್ ಮೊಬೈಲ್ ಬೇಕು ಅಂದರೆ, ಕಮ್ಮಿ ದುಡ್ಡಿನ ಮೊಬೈಲ್ ಬೇಕು ಅಂದರೆ ಕ್ವಾಲ್ಕಾಮ್ನ ತೊಗೊಬೋದು. ಅದೇ ರೀತಿ ನಿಮಗೆ ದುಡ್ಡು ಅಂದರೆ ಬಡ್ಜೆಟ್ ಜಾಸ್ತಿ ಇದೆ, ನಿಮ್ಮದು ಒಳ್ಳೆ ಮೊಬೈಲ್ ತೊಗೋತೀನಿ ಅಂದರೆ, ಒಳ್ಳೆ ಹೈ ಎಂಡ್ ಮೊಬೈಲ್ ತೊಗೋತೀನಿ ಅಂದರೆ ನೀವು ಕ್ವಾಲ್ಕಾಮ್ ಪ್ರೊಸೆಸರ್ ಮೊಬೈಲ್ನೇ ತೊಗೊಬೋದು. ಅದೇ ರೀತಿ ಸಿಸ್ಟಮಲ್ಲೂ ಕೂಡ ಅಷ್ಟೇ. ನಿಮಗೆ AMD ಪ್ರೊಸೆಸರು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. AMD ಪ್ರೊಸೆಸರ್ ನಿಮಗೆ ಅವರು ಆರ್ಕಿಟೆಕ್ಚರ್ ಬಗ್ಗೆ ಥಿಂಕ್ ಮಾಡಲ್ಲ, ಕಮ್ಮಿ ದುಡ್ಡಿಗೆ ಸಿಗುತ್ತೆ. ಅಂದರೆ ವೆರಿ ಚೀಪ್ ದುಡ್ಡಿಗೆ ನಿಮಗೆ AMD ಪ್ರೊಸೆಸರ್ ಸಿಗುತ್ತೆ. ಬಟ್ ಇಂಟೆಲ್ ಆದರೆ ವೆರಿ ಕಾಸ್ಟ್ಲಿ, ಅದು ತುಂಬ ದುಡ್ಡು ಜಾಸ್ತಿ ಇದೆ, ಬಟ್ ಪರ್ಫಾರ್ಮೆನ್ಸು ಹಾಗೇ ಇರುತ್ತೆ. ಸೊ ನಾನು ನಿಮ್ಗೆ ಏನು ಅಂದರೆ, ನಿಮಗೆ ಕ್ವಾಲ್ಕಾಮ್ ಪ್ರೊಸೆಸರ್ ಮತ್ತು ಮೊಬೈಲ್ ಆದರೆ ಕ್ವಾಲ್ಕಾಮ್ ಪ್ರೊಸೆಸರ್ ಇರೋ ಮೊಬೈಲ್ನ ತೊಗೊಳಕ್ಕೆ ನಾನು ಪ್ರಿಫರ್ ಮಾಡ್ತೀನಿ. ಅದೇ ರೀತಿ ಸಿಸ್ಟಮಲ್ಲಿ ಆದರೆ ನೀವು ಇಂಟೆಲ್ ಪ್ರೊಸೆಸರ್ನ ತೊಗೊಳೋದಕ್ಕೆ ನಿಮಗೆ ಪ್ರಿಫರ್ ಮಾಡ್ತೀನಿ. ನೀವು ಗೇಮಿಂಗ್ ಪ್ರೊಸೆಸರ್ ಬಿಲ್ಡ್ ಮಾಡಬೇಕು ಅಂದರೆ ನೀವು AMD ಪ್ರಿಫರ್ ಮಾಡ್ಬೋದು. AMD ಗೇಮಿಂಗ್ ಪ್ರೊಸೆಸರ್ಗಳು ತುಂಬ ಚೆನ್ನಾಗಿದೆ. ನಿಮಗೆ ಗೇಮಿಂಗ್ ಆದರೆ AMD ತೊಗೊಳೋಕ್ಕೆ ನಾನು ಇದು ಮಾಡ್ತೀನಿ, ಕಮ್ಮಿ ದುಡ್ಡಿಗೆ ಕೂಡ ಸಿಗುತ್ತೆ. ಓಕೆ, ನೀವು ಪ್ರೊಸೆಸರ್ನ ಯಾವ ಥರ ಚೂಸ್ ಮಾಡಬೇಕು ಇವತ್ತು ಅಂತ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ನಿಮಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಮಾಡ್ಬೋದು, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ, ಕೆಳಗಡೆ ಥಮ್ಸ್ ಅಪ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಬೇರೆ ವಿಡಿಯೋಗಳಿಗೆ ನನ್ನ ಚಾನಲ್ ಇದೆಯಲ್ಲ ಟೆಕ್ ಇನ್ ಕನ್ನಡ, ಇದಕ್ಕೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್.